ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು 7ನೇ ತರಗತಿಯ ಇಂಗ್ಲೀಷ್ ಪಾಠ unit-5 ದ ವಂಡರ್ ಬೋಲ್ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. unit-5 ದ ವಂಡರ್ ಬೋಲ್, ಇಲ್ಲಿ ಸಮ್ಮರಿ ಇದೆ. ಈ ಸಮ್ಮರಿಯನ್ನು ನೀವು ಸ್ವಲ್ಪ ಒಂದು ಸಾರಿ ಓದಬೇಕಾಗ್ತದೆ. ನಂತರ ಕ್ವಶನ್ ಆನ್ಸರ್ಗೆ ಹೋಗೋಣ. ಇಲ್ಲೆಲ್ಲ ಕ್ವಶನ್ ಆನ್ಸರ್ಸ್ ಇದೆ. ಕ್ವಶನ್ಸ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಿದೆ. ಈ ಎಲ್ಲ ಕ್ವಶನ್ಸನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ C1 ಆನ್ಸರ್ ದ ಫಾಲೋವಿಂಗ್ ಇನ್ ಎ ವರ್ಡ್, ಎ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತಿದೆ. ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನಾವು ಕೆಳಗಡೆ ಕೊಟ್ಟಿದ್ದೀವಿ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಿದೆ. ವೊಕ್ಯಾಬ್ಯುಲರಿ ಇದೆ. ನಂತರ ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಇದೆ. ಪ್ರಾಕ್ಟೀಸ್ ಆಫ್ ಯೂಸ್ ಆಫ್ ಅಪೋಸಿಟ್ಸ್ ಅಂತಿದೆ. ಆಮೇಲೆ V4 ಸಮ್ ವರ್ಡ್ಸ್ ಆರ್ ಗಿವನ್ ಬಿಲೋ, ಆ್ಯಡ್ suffixes like ion, able, full to frame new forms of the words ಅಂತಿದೆ. One is done for you ಅಂತದ್ದು ಒಂದು ಕೊಟ್ಟಿದ್ದಾರೆ. ಇಫ್ ನೆಸೆಸರಿ ಲುಕ್ ಅಪ್ ದ ವರ್ಡ್ಸ್ ಇನ್ ದ ಡಿಕ್ಷನರಿ ಅಂತಿದೆ. ಜಾಯ್ಫುಲ್ ಅಂತಿದೆ. ಇವೆಲ್ಲ ಆನ್ಸರ್ಗಳನ್ನು ನಾವು ಕೆಳಗಡೆ ಕೊಟ್ಟಿದ್ದೀವಿ. ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅಂತಿದೆ. C2, C3, C4 ಅಂತಿದೆ. ನಾವು ಇಲ್ಲಿ ಆನ್ಸರ್ಸನ್ನು ನೋಡೋಣ. ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಿದೆ. C1 answer the following in a word, a phrase or a sentence each ಅಂತಿದೆ. First sentence in the first paragraph shows that Philemon and bosses were poor ಅಂತಿದೆ. Answer: they worked hard in their farm and were only able to get as much food as they needed. This sentence shows that Philemon and bosses were poor ಅಂತ ಹೇಳಿದೆ. ಆನ್ಸರ್ ಎರಡನೇ ಆನ್ಸರ್: would any stranger who came to their house go without food? No, they would never let any stranger who came to their doors go without food ಅಂತ ಆನ್ಸರ್ ಬರಬೇಕಾಗ್ತದೆ. Why did the dogs bark? The dogs barked at the strangers ಅಂತ ಇದೆ. 4. What made Philemon say that the boys were bad? The boys ill-treated the strangers, so Philemon said that the boys were bad ಅಂತ ಆನ್ಸರ್ ಬರಬೇಕಾಗ್ತದೆ. ಇನ್ನು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಿದೆ. ಅಲ್ಲಿ ಮೊದಲನೇ ಪ್ರಶ್ನೆ ಬಂದು ವೈ ಡಿಡ್ ಬಾಸಸ್ ಫೀಲ್ ದ್ಯಾಟ್ ದ ಸ್ಟ್ರೇಂಜರ್ಸ್ ಶುಡ್ ಹ್ಯಾವ್ ಕಮ್ ಅರ್ಲಿಯರ್ ಅಂತಿದೆ. ಫಿಲೋಮನ್ ಆ್ಯಂಡ್ ಬಾಸಸ್ ಹ್ಯಾಡ್ ಫಿನಿಶ್ಡ್ ದೇರ್ ಸಫರ್ ಜಸ್ಟ್ ಬಿಫೋರ್ ದ ಸ್ಟ್ರೇಂಜರ್ಸ್ ಅರೈವಲ್. ಸೊ ಬಾಸಸ್ ಫೆಲ್ಟ್ ದ್ಯಾಟ್ ಇಫ್ ದ ಸ್ಟ್ರೇಂಜರ್ಸ್ ಹ್ಯಾವ್ ಕಮ್ ಅರ್ಲಿಯರ್ ದೇ ಕುಡ್ ಹ್ಯಾವ್ ಸೇರ್ಡ್ ದೇರ್ ಫುಡ್ ವಿತ್ ದೆಮ್ ಅಂತ ಆನ್ಸರ್ ಬರಬೇಕಾಗ್ತದೆ. ವಾಟ್ ವೇರ್ ದ ಸ್ಟ್ರೇಂಜರ್ಸ್ ಪ್ಲೀಸ್ಡ್ ವಿತ್? The strangers were pleased with their hospitality and their kindness. A small bowl of the milk to drink was a feast for them ಅಂತ ಆನ್ಸರ್ ಬೇಕಾಗ್ತದೆ. ಮೂರನೇದು ವಾಟ್ ಮೇಡ್ ಬಾಸಸ್ ಅಸ್ಟೋನೈಸ್ಡ್ ಅಂತಿದೆ. ಆನ್ಸರ್: ಆಫ್ಟರ್ ಪೋರಿಂಗ್ ದ ಮಿಲ್ಕ್ ಫ್ರಮ್ ದ ಸ್ಮಾಲ್ ಬೌಲ್ ಇನ್ ಟು 2 cups, there hardly a drop left in that bowl. One of the strangers took that bowl and filled not only this cup but also his friends with milk. Seeing this, bosses could not believe her eyes, so she was astonished ಅಂತ ಆನ್ಸರ್ ಬರಬೇಕಾಗ್ತದೆ. In a fourth question, together the couple decided that the strangers were dash dash, fill in the blanks with the right word ಅಂತಿದೆ. angels from heaven ಅಂತ ಆನ್ಸರ್ ಬರಬೇಕಾಗ್ತದೆ. ಇನ್ನು ಕೆಳಗೆ ವೊಕ್ಯಾಬ್ಯುಲರಿ ಅಂತಿದೆ. fill in the blanks with the words given in brackets. One is done for you ಅಂತಿದೆ. The neighbors also saw the men in ragged clothes ಅಂತಿದೆ. ಇಲ್ಲಿ ಮುಂದೆಲ್ಲ ಗ್ಯಾಪ್ ಕೊಟ್ಟಿದ್ದಾರೆ. ನೀವು ಮೇಲೆ ಪ್ರಶ್ನೆ ನೋಡಿದರೆ ಎಲ್ಲ ನಾವು ಫಿಲ್ಅಪ್ ಮಾಡಿದ್ದೀವಿ. ಬಟ್ ದೇ ಡಿಡ್ ನಾಟ್ ರಿಲೀಸ್ ದಟ್ ದೇ ನೀಡೆಡ್ ಶೆಲ್ಟರ್ ಫ್ರಮ್ ವೇರ್ ದೇರ್ ಕಾಟೇಜ್ ವಾಸ್. ದೇ ಕುಡ್ ನಾಟ್ ಸಿ ದ ಡಾಗ್ಸ್ ಪ್ರಾಪರ್ಲಿ. ಓನ್ಲಿ ಬಾಸಸ್ ಹೂಸ್ ಹೌಸ್ ವಾಸ್ ಆನ್ ದ ಮೌಂಟ್ could see the boys ill-treat the strangers. Philemon and bosses were astonished at the behavior of their boys. The boys hooted till they were out of their breath ಅಂತ ಇದೆ. ಇಲ್ಲಿ ಕಾಟೇಜ್, ಅಸ್ಟೋನೈಸ್ಡ್, ಹೂಟೆಡ್, ಶೆಲ್ಟರ್, ಮೌಂಟ್ ಇವೆಲ್ಲವನ್ನು ನಾವು ಫಿಲ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ಪ್ರಾಕ್ಟೀಸ್ ದ ಯೂಸ್ ಆಫ್ ಅಪೋಸಿಟ್ಸ್ ಅಂತಿದೆ. ಪ್ಲಾಸ್ಟಿಕ್ ಇಸ್ ಲೈಟ್ ಬಟ್ ಐರನ್ ಈಸ್ ಹೆವಿ ಅಂತ ಆಗಬೇಕಾಗ್ತದೆ. ದಿಸ್
Chair is comfortable but that one is uncomfortable. ಇಲ್ಲಿ comfortable opposite word uncomfortable. Late opposite word early. Ordinary opposite word special. Happy opposite word unhappy ಅಂತ ಮಾಡಬೇಕಾಗ್ತದೆ. ಇಲ್ಲಿ read the following paragraph ಬರ್ತದೆ, ಇಲ್ಲಿ ಓದಬೇಕಾಗ್ತದೆ ಇದನ್ನ. The boys hooted at the strangers in rags. The elders did not heartily welcome them, though they were feasting. They had no mind to be hospitable. They ill-treated the two of them. They ill-treated the two of them. In fact, they were astonished that the Philemon couple accepted them as guests that night. Some words are given below. Add suffixes like ion, able, full to frame new forms of the words ಅಂತಿದೆ. ಇಲ್ಲಿ joy, joyful, wonder, wonderful, dedicate, dedication, comfortable, comfort, comfortable, hope, hopeful, success, successful, possess, possession, concentrate, concentration, honor, honorable, medicate, medication ಅಂತ ಇವೆಲ್ಲವನ್ನು ಆನ್ಸರನ್ನು ಕೊಟ್ಟಿದ್ದೀನಿ. ನೀವು ಕೆಳಗಡೆ ಇವೆಲ್ಲ ಆನ್ಸರ್ಗಳನ್ನು ನೀವು ನೋಡಬೇಕಾಗುತ್ತದೆ. ಇಲ್ಲಿ ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅಂತಿದೆ. ಸಮ್ ಕ್ವಶನ್ಸ್ ಆರ್ ಗಿವನ್ ಬಿಲೋ. ಡಿಸ್ಕಸ್ ದ ಆನ್ಸರ್ಸ್ ವಿತ್ ದ ಪಾರ್ಟ್ನರ್ ಗ್ರೂಪ್ ಆ್ಯಂಡ್ ರೈಟ್ ದೆಮ್ ಅಂತಿದೆ. ಡಿಸ್ಕ್ರೈಬ್ ದ ಹಾಸ್ಪಿಟಾಲಿಟಿ ಆಫ್ ದ ಓಲ್ಡ್ ಕಪಲ್, ಪಿಕಿಂಗ್ ಔಟ್ ಆಟ್ ಲೀಸ್ಟ್ 2 ಎಕ್ಸಾಂಪಲ್ಸ್ ಅಂತಿದೆ. ಇದೆಲ್ಲ ಆನ್ಸರ್ನ ಇಲ್ಲಿ ಕೊಟ್ಟಿದ್ದೀನಿ, ತಾವು ನೋಡಬೇಕಾಗ್ತದೆ. ಎರಡನೇ ಕ್ವಶನ್, ವಾಟ್ ಮೇಕ್ಸ್ ಬಾಸಸ್ ಥಿಂಕ್ ದ್ಯಾಟ್ ಸ್ಟ್ರೇಂಜರ್ಸ್ ವೇರ್ ನಾಟ್ ಆರ್ಡಿನರಿ ಪೀಪಲ್. ಆನ್ಸರ್ ಕೆಳಗಡೆ ಕೊಟ್ಟಿದ್ದೀನಿ, ತಾವು ನೋಡಬೇಕು. ವಾಟ್ ಡಿಡ್ ಸ್ಟ್ರೇಂಜರ್ಸ್ ಟೆಲ್ ಫಿಲೋಮನ್ ಆ್ಯಂಡ್ ಹಿಸ್ ವೈಫ್ ಬಿಫೋರ್ ಗೋಯಿಂಗ್ ಅವೇ ಅಂತದೆ. ಇದರ ಆನ್ಸರ್ ನಾವು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಡಿಸ್ಕಸ್ ದ ಆನ್ಸರ್ ಟು ದ ಫಾಲೋವಿಂಗ್ ಕ್ವಶನ್ಸ್ ವಿತ್ ಯುವರ್ ಟೀಚರ್ ಅಂತದೆ. ಇಲ್ಲಿ ವುಡ್ ಫಿಲೋಮನ್ ಆ್ಯಂಡ್ ಬಾಸಿಸ್ ಟ್ರೀಟ್ ಎನಿ ದೇರ್ ಸ್ಟ್ರೇಂಜರ್ಸ್ ಇನ್ ದ ಸೇಮ್ ವೇ ಅಂತಿದೆ. ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ವೈ ಡಿಡ್ ಗಾಡ್ಸ್ ಮೆಸೆಂಜರ್ಸ್ ಕಮ್ ಟು ದ ವಿಲೇಜ್ ಅಂತದೆ. ಇದು ಆನ್ಸರ್ನಲ್ಲಿ ಇಲ್ಲಿ ಕೊಟ್ಟಿದ್ದೀನಿ. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತಿದೆ. ಡೋಂಟ್ ವರಿ, ಗುಡ್ ಡೇ. ವಿಚ್ ಲೆಸನ್ ಇಸ್ ದಿಸ್ ಲೈನ್ ಟೇಕನ್ ಫ್ರಾಮ್ ಅಂತಿದೆ. ದಿಸ್ ಈಸ್ ಟೇಕನ್ ಫ್ರಾಮ್ ದ ಲೆಸನ್ ದ ವಂಡರ್ ಬಾಲ್ ಅಂತ ಆನ್ಸರ್ ಬರೀಬೇಕಾಗ್ತದೆ. ಹೂ ಇಸ್ ದ ಲೇಡಿ? ದ ಲೇಡಿ ವಾಸ್ ಬಾಸಿಸ್ ಆಫ್ ದ ವೈಫ್ ಆಫ್ ಫಿಲೋಮನ್. ಇದರ ಆನ್ಸರ್ನ ಇಲ್ಲಿ ಕೊಟ್ಟಿದ್ದೀನಿ. When did the speaker say so? When bosses said that if the strangers would have come little earlier, they could share their supper. At the moment, the speaker said the above lines ಅಂತ ಬರೀಬೇಕಾಗ್ತದೆ. ಇನ್ನು why your bowl full of milk always? Who said this? The guest said the above line. Who did he say this to? He said this to the old couple ಅಂತ ಆನ್ಸರ್ ಬರೀಬೇಕಾಗ್ತದೆ. ಇನ್ನು why did the speaker say? The speaker was pleased with the old couple's kindness and said so ಅಂತ ಅನ್ಸಬೇಕು. ಮೂರನೇದು, good angels we wish to die together. Who does the word we refer to? We stand for the old couple Philemon and Basis. Who was it said to? It was said it the strangers. Why did the speaker say so? The guest said that they were God's messengers and pleased with the old couple's kindness and they should ask anything they like. So the speaker said the above lines ಅಂತ ಆನ್ಸರ್ ಬರಬೇಕಾಗ್ತದೆ. ಈ ರೀತಿ ದ ವಂಡರ್ ಬಾಲ್ ಕ್ವಶನ್ ಆನ್ಸರ್ಗಳನ್ನು ನಾನು ಬಿಡಿಸಿದ್ದೀನಿ. ಮಕ್ಕಳೇ, ನೀವೆಲ್ಲ ಈ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ತಾವು ತಮ್ಮ ಪೇರ್ನಲ್ಲಿ ಬಿಡಿಸ್ಬೇಕಾಗ್ತದೆ. ನಮಸ್ಕಾರಗಳು.